ಎಲ್ಲರಿಗೂ ನಮಸ್ಕಾರಗಳು. 6ನೇ ತರಗತಿ ಪದ್ಯ 6 ನಮ್ಮೂರ ಕೆರೆ. ಈ ಪದ್ಯದ ಪ್ರಶ್ನೆ ಉತ್ತರಗಳು, ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಒನ್ ಪದಗಳ ಅರ್ಥ: ಆಗರ, ಕಣಜ, ಒಡಲು, ದೇಶ, ಕಾವಲು, ಹುಲ್ಲು ಕಾವಲು, ಗಟಾರ, ಚರಂಡಿ, ತಂಬೇಲರು ಅಂದ್ರೆ ತಂಪಾದ ಗಾಳಿ, ಪೈರು ಬೆಳೆ, ಬಣ ವನ, ಸೆಲೆ ನೀರು ಬಸುರುವ ಜಾಗ, ಉಪ್ಪು ಇದು ಬರಿಬೇಕು, ಓ ಥರ ಬರೆದಿದ್ದಾಳೆ. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಇದರ ಅರ್ಥ ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕು. ಏರಿ ಎತ್ತರವಾದ ಕಟ್ಟೆ. ಒಮ್ಮುತ್ತ ಎಲ್ಲರ ಅಭಿಪ್ರಾಯ ಒಂದೇ ಆಗಿರೋದು. ಕೊಳೆ ಹೊಲಸು. ಜಲನಿಧಿ ಸಮುದ್ರ ಸಾಗರ. ದನಗಾಯಿ ದನಗಳನ್ನು ಕಾಯುವವನು. ಬತ್ತು ಒಣಗುವುದು. ವಿದಾಯ ಬೀಳ್ಕೊಡುಗೆ. ಒಂದು ವಾಕ್ಯದ ಉತ್ತರಿಸಿರಿ. ಕೆರೆಯ ಏರಿಯ ಸುತ್ತ ಯಾವುದರ ಕಾವಲಿತ್ತು? ಕೆರೆಯ ಏರಿಯ ಸುತ್ತ ಮರಗಳ ಸಾಲಿನ ಕಾವಲಿತ್ತು. ಕೆರೆಯ ನೀರು ಹಾಗೂ ಮೀನು ಯಾವ ರೀತಿ ಹೊಳೆಯುತ್ತಿದ್ದವು? ಕೆರೆಯ ನೀರು ಬೆಳ್ಳಿ ತಟ್ಟೆಯ ಹಾಗೆ ಮತ್ತು ಮೀನುಗಳು ಮಿಂಚು ಬಳ್ಳಿಯ ಹಾಗೆ ಹೊಳೆಯುತ್ತಿದ್ದವು. ಭೂಮಿಯೊಳಗಿನ ನೀರ ಸೆಲೆ ಬತ್ತಿ ಹೋದು ಏಕೆ? ಉತ್ತರ: ಕೊಳವೆ ಬಾವಿಗಳನ್ನು ಕೊರೆಯುವುದರಿಂದ ಭೂಮಿಯೊಳಗಿನ ನೀರ ಸೆಲೆ ಬತ್ತಿದೆ. ಕೆರೆಯ ಉಳಿವಿಗೆ ಊರಿನ ಜನ ಯಾವುದಕ್ಕೆ ವಿದಾಯ ಹೇಳಿದರು? ಕೆರೆಯ ಉಳಿವಿಗೆ ಊರಿನ ಜನ ಪ್ಲಾಸ್ಟಿಕ್ ಬಳಕೆಗೆ ವಿದಾಯ ಹೇಳಿದರು. ನಮ್ಮೂರ ಕೆರೆ ಈಗ ಯಾವುದರ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ? ನಮ್ಮೂರ ಕೆರೆ ಈಗ ಜಲನಿಧಿಯ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ. 2-3 ವಾಕ್ಯದಲ್ಲಿ ಬರೆಯಿರಿ. ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ದಾರಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ? ಕೆರೆಯ ದಾರಿಯಲ್ಲೆಲ್ಲ ತಂಪು ತಂಬೇಲರು. ಏರಿಯ ಸುತ್ತೆಲ್ಲ ಕಾವಲಿನ ಮರಸಾಲು. ಒಂದೊಂದು ಮರ ತುಂಬ 10 ಟೊಂಗೆಗಳು. ಪ್ರತಿಯೊಂದು ಟೊಂಗೆಗಳು ಹಕ್ಕಿಗಳು ಕುಳಿತು ಕೆರೆಯ ದಾರಿಯನ್ನು ಅಂದುಕೊಳಿಸಿದೆ ಎಂದು ಕವಿ ವರ್ಣಿಸಿದ್ದಾರೆ. ಕೆರೆಯ ಒಡಲು ಬತ್ತಿ ಹೋಗಲು ಕಾರಣಗಳೇನು? ಭೂಮಿಯ ಮೇಲೆ ಎಲ್ಲ ಕಡೆನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಳವೆ ಬಾವಿಗಳನ್ನು ಕೊರೆದಿದ್ದಾರೆ. ಇದರಿಂದ ಅಂತರ್ಜಲ ಕಡಿಮೆಯಾಗಿ ಕೆರೆಯ ಒಡಲು ಬತ್ತಿ ಹೋಗಿವೆ. ಕೆರೆಯ ಉಳಿವಿಗೆ ಊರ ಜನರ ಕೈಗೊಂಡ ಕ್ರಮಗಳ್ಯಾವುವು? ಕೆರೆಯ ಉಳಿವಿಗಾಗಿ ಜನರ ಸಭೆ ಸೇರಿ ಹೊಗೆ, ಬೆಂಕಿ, ಕಾರ್ಖಾನೆಗಳನ್ನು ಊರಾಚೆ ಇಟ್ಟು ಮನೆಗೆ 2 ಮರ, ಕೆರೆ ಸುತ್ತ ಗಿಡಗಳು ನೆಟ್ಟು ಪ್ಲಾಸ್ಟಿಕ್ ಬಳಕೆಗೆ ವಿದಾಯ ಹೇಳುವ ಒಮ್ಮುತ್ತದ ನಿರ್ಧಾರಕ್ಕೆ ಬಂದರು. ಇದು ಮನೆಗೆ 2 ಅಂದ್ರೆ ಇಲ್ಲಿ ಬರಬೇಕು, ಮನೆಗೆ 2. ಇನ್ನು ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ನೀಡುವ ಸಂದೇಶವೇನು? ನಮ್ಮೂರ ಕೆರೆ ಪದ್ಯದಲ್ಲಿ ಉಪ್ಪು ತಿಂದವ, ಇಲ್ಲಿ ಪೂಕ ಒತ್ತಕ್ಷರ ಬರಬೇಕು. ಇದು ನನ್ನ ಸ್ಟೂಡೆಂಟ್ ಬರೆದಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಇದೆ, ನೀವು ಕರೆಕ್ಟ್ ಮಾಡಿಕೊಳ್ಳಿ. ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಎಂಬ ಮಾತಿನಂತೆ ತಪ್ಪು ಮಾಡಿದ ನಾವೇ ಸರಿಪಡಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ. ಇನ್ನು ಪದಗಳನ್ನು ಬಿಡಿಸಿ ಬರೆಯಿರಿ. ಕೇಳಿರಲಿ, ಕೇಳಿರಿ ಪ್ಲಸ್ ಎಲ್ಲ ಕೇಳಿರಲಿ. ಒಂದೊಂದು 1 + 1 ಒಂದೊಂದು. 16 10 + ಊರು 16 100 100 + 6 106. ಊರಾಚೆ ಊರು + ಆಚೆ ಊರಾಚೆ. ಮನೆಗೆ 2 ಮನೆಗೆ +2 ಮನೆಗೆ 2. ಮತ್ತೀಗ ಮತ್ತು + ಈಗ ಮತ್ತೀಗ. ನಮ್ಮೂರ ನಮ್ಮ + ಊರ ನಮ್ಮೂರ. ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಉಳಿವು ಅಳಿವು. ಏರಿ ತಗ್ಗು. ಬತ್ತು ತುಂಬು. ತಪ್ಪು ಸರಿ. ತಂಪು ಬಿಸಿ. ನೆಡು ಕೀಳು. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ತಂಬೆಲರು. ಕೆರೆಯ ದಾರಿಯಲ್ಲಿ ತಂಬೆಲ್ಲರೂ ತುಂಬಿತ್ತು. ಒಮ್ಮುತ್ತ. ಊರಿನ ಜನರೆಲ್ಲರೂ ಒಮ್ಮುತ್ತದ ನಿರ್ಧಾರಕ್ಕೆ ಬಂದರು. ಉಳಿವು. ಪರಿಸರದ ಉಳಿವು ನಮ್ಮ ಕೈಯಲ್ಲಿದೆ. ಒಡಲು. ಭೂಮಿ ತಾಯಿಯ ಒಡಲು ಹಸಿರಿನಿಂದ ತುಂಬಿದೆ. ಆಗರ. ನಮ್ಮೂರ ನೆಲವಿಗೆ ಜಲನಿಧಿಯ ಆಗರ. ವಿದಾಯ. ನಾವು ಪ್ಲಾಸ್ಟಿಕ್ ಬಳಕೆಗೆ ವಿದಾಯ ಹೇಳಬೇಕು. ನಿಮಗೂ ಕೂಡ ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.